ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋ ಡೈಲಿ ಲಾಗ್ಸ್. ಗುರುವಾರದಂದು ಬೆಳಗ್ಗೆ ಎದ್ದು ಸ್ಟೆಪ್ಸ್ ಮೇಲೆ 10 ಮಿನಿಟ್ಸ್ ವಾಕ್ ಮಾಡಿ ನಂತರ ಬೆಳಗ್ಗೆಗೆ ಆರೆಂಜ್ ಜ್ಯೂಸ್ ಕುಡಿದೆ. ಮಧ್ಯಾಹ್ನ ನಮ್ಮ ಯಜಮಾನರು ಔಟ್ಸೈಡ್ ಹೋಗಿದ್ರು, ಸೊ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ. ನಾನು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೆ. ಸೊ ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ, ಊಟ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ಆಗೋಷ್ಟರಲ್ಲಿ ತನು ಕಾಲ್ ಮಾಡಿ ಕರೆದು ಔಟ್ಸೈಡ್ ಹೋಗೋಣ ಬನ್ನಿ ಅಂತ. ಎಲ್ಲಿಗೆ ಅಂತ ಹೇಳಿರಲಿಲ್ಲ ಅವಳು. ಬಟ್ ಅರ್ಧ ದಾರಿಯಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾವು ಹೋಗ್ತಾ ಇರೋದು ಗೋಪಿಕಾ ಆಂಟಿ ಮನೆಗೆ. ಯಾಕೆಂದರೆ ಅವ್ರ ಮಗ ರಾಜೇಶ್ಗೆ ಹುಷಾರಿರಲಿಲ್ಲ. ಯಾವುದಕ್ಕೂ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಹೋಗಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು. ಅಷ್ಟು ಖುಷಿ ಆದ ಅವನು. ಏನಂದರೆ ರಾಜೇಶ್ನ ಖುಷಿ ನೋಡಿದ್ರೆ ಸ್ನ್ಯಾಕ್ಸ್ ತಗೊಂಡಿರೋದಕ್ಕಿಂತ ನಾವೆಲ್ಲರೂ ಅವನಿಗೆ ಮಾತಾಡ್ಸೋಕ್ಕೆ ಹೋಗಿದ್ದು ಜಾಸ್ತಿ ಖುಷಿಯಲ್ಲಿದ್ದ ಅಂತ ನನಗೆ ಅನ್ನಿಸ್ತು. ನಂತರ ಅಜ್ಜಿ ಜೊತೆ, ಕಣ್ಣನ್ ಅಂಕಲ್, ಮತ್ತು ಗೋಪಿ, ಲೋಕಿ, ಶಕೀಲಾ ಆಂಟಿ ಎಲ್ಲರ ಜೊತೆ ಮಾತಾಡಿ ಜಾಸ್ತಿನೇ ಖುಷಿಯಾಯಿತು. ಆಂಟಿ ಟೀ ಕೊಟ್ಟರು, ಟೀ ಕುಡಿದ್ವಿ. ಇದೇ ಗ್ಯಾಪಲ್ಲಿ ನನಗೆ ಹೇಮಂತ್ ಸ್ವಲ್ಪ ಜಾಸ್ತಿನೇ ಸತಾಯಿಸ್ತಾ ಇದ್ದ. ಏನಂದರೆ, ಓ ಅಕ್ಕ, ಮುಂಚೆ ಎಲ್ಲ ನೀವು ಹಗ್ ಮಾಡ್ತಾ ಇದ್ರ, ಈ ಥರ ನೋಡಿ ಇವಾಗ ಹೇಗೆ ಹಗ್ ಮಾಡ್ತಿದ್ದೀರಾ ಅಂತ. ನಾನು ಅದಕ್ಕೆ ಹೇಳಿದೆ, ಹೇಮಂತು, ತುಂಬ ದಿವಸ ಆದಮೇಲೆ ಮೀಟ್ ಮಾಡ್ತೀವಲ್ಲ, ಆಗ ಇದೇ ಥರ ಖುಷಿ ಬರುತ್ತೆ. ಬಿಕಾಸ್ ನಾವು ಅವ್ರ ಜೊತೆ ಕ್ಲೋಸ್ ಇದ್ದೀವಿ ಅಂತ. ಸುಮ್ಮನೆ ಕುತ್ಕೊಳ್ಳೋ ಅಂತ ನಾನು ಅವನಿಗೆ ಸತಾಯಿಸ್ತಾ ಇದ್ದೆ. ಬೇಜಾರೇನೆಂದರೆ ಮನೆಗೆ ಬರೋ ಟೈಮ್ ಆಯಿತು. ಶಕೀಲಾ ಆಂಟಿ ಅರಿಶಿನ, ಕುಂಕುಮ, ಹೂವು, ಬಾಳೆಹಣ್ಣು ಎಲ್ಲವನ್ನು ಕೊಟ್ಟು ಪ್ರೀತಿಯಿಂದ ಕಳ್ಸೋಕೆ ಬಂದರು. ಫ್ರೆಂಡ್ಸ್, ಏನಂದರೆ ಬದುಕು ಸುಂದರ ಅನ್ನೋದು ಬರೀ ಕಾಲ್ಪನಿಕ, ಅದನ್ನು ಸುಂದರವನ್ನಾಗಿ ಮಾಡೋದು ನಮ್ಮ ಕಾಯಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.